ಈಗ ವಿಷ್ಣು ಸಹಸ್ರನಾಮದ 32ನೇ ಶ್ಲೋಕ ಪುಷ್ಯ ನಕ್ಷತ್ರದ 4ನೇ ಪಾದದವರಿಗೆ ಹೇಗೆ ಒಂದು ಅನ್ವಯವಾಗುತ್ತೆ ಅಂತ ತಿಳಿಸ್ಕೊಡೋ ಸಮಯವಾಗಿದೆ. ನೋಡಿ, ಸಾಧಾರಣವಾಗಿ ವಿಷ್ಣು ಸಹಸ್ರನಾಮದಲ್ಲಿ ತಮ್ಮೆಲ್ಲರಿಗೂ ವಿಶೇಷವಾದ ಸ್ವಾಗತ. ಯಾಕೆಂದ್ರೆ ಪುಷ್ಯ ನಕ್ಷತ್ರದ 4ನೇ ಪಾದದವರು ಒಳ್ಳೆ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ಮ್ಯಾಗ್ನೆಟ್. ಅಂದ್ರೆ ಹುಡುಗಿ ಆಗಲಿ ಜೀವನದಲ್ಲಿ ಚಿಕ್ಕ ವಯಸ್ಸಿಂದಾನೇ ದುಡ್ಡು ಸೇರಿಸೋ ಅಭ್ಯಾಸಗಳಿರುತ್ತೆ ಅವರಲ್ಲಿ. 4ನೇ ಪಾದದವರಿಗೆ ಮತ್ತು 1ನೇ ಪಾದದವರಿಗೆ ಪುಷ್ಯ ನಕ್ಷತ್ರದಲ್ಲಿ ಯಾವತ್ತು ಕರ್ಕಾಟಕ ರಾಶಿಯವರಿಗೆ ಧನ ಪ್ರಾಪ್ತಿಯನ್ನ ಸೇರಿಸಲೇಬೇಕು. ಅಂದ್ರೆ ಅವರಲ್ಲಿ ಜಿಪುಣತನ ಅಂತಲ್ಲ, ಸಾಧಾರಣವಾಗಿ ಸ್ವಲ್ಪ ಧಾರಾಳ್ತನ ಇರುತ್ತೆ, ಪ್ಲಸ್ ದೊಡ್ಡವರಾಗ್ತಾ ಒಳ್ಳೆ ಧಾರಾಳ್ತನ ಇರುತ್ತೆ. ಆದರೆ ದುಡ್ಡನ್ನ ಬಹಳ ಚೆನ್ನಾಗಿ ಸಂಗ್ರಹಿಸ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದುಡ್ಡು ಮಕ್ಕಳೇ ಆಗಲಿ ನೋಡಿ, ಏನು ಹಾಕೊಡಲ್ಲಪ್ಪ 10 ರೂಪಾಯಿ, ಆ 100 ರೂಪಾಯಿ ಚಿಕ್ಕ ಮಗು ಅಂತ ಹೆಂಗೆ ನೀವು ನೋಡೋದು ಅಂದ್ರೆ, ಚಿಕ್ಕ ಮಗುಗೆ ಅಕಸ್ಮಾತ್ 10 ರೂಪಾಯಿ ಕೊಡಿ ಬಿಸಾಕ್ಬಿಡುತ್ತೆ, 100 ರೂಪಾಯಿ ಕೊಡಿ ಟಕ್ ಅಂತ ಇಟ್ಕೊಳುತ್ತೆ. ಏನೇ ಇದು ಮಗು ಫಸ್ಟ್ ಕ್ಲಾಸ್ ಆಗಿ 10 ರೂಪಾಯಿ 100 ರೂಪಾಯಿ ನೋಡಿ ಕೈಲಿ ಇಟ್ಕೊಳತ್ತೆ, ಅದೇ 100 ರೂಪಾಯಿ 10 ರೂಪಾಯಿ ನೋಡಿ ಬಿಸಾಕ್ಬಿಡ್ತು ಅಂತ. ಅಂದ್ರೆ ನೀವು ಅನ್ಕೊಳ್ಳೋದು ಚಿಕ್ಕ ವಯಸ್ಸಲ್ಲಿ ಈ ತರ ಇಟ್ಕೊಂತ ನೋಡಿದ್ಯಾ ಬುದ್ಧಿವಂತ ಮಗು ಅಂತ ಅನ್ಕೊಳ್ಳೋದಲ್ಲ. ಆ ನಕ್ಷತ್ರ ಆ ಸಮಯಕ್ಕಿದ್ದರೆ ಖಂಡಿತವಾಗ್ಲೂ ಶೇಖರಣೆ. ಇವರಲ್ಲಿ ಟ್ಯಾಕ್ಟಿಕ್ಸ್ ಜಾಸ್ತಿ ಇರುತ್ತೆ, ಬದುಕಕ್ಕೆ ಏನ್ ಬೇಕಾದ್ರೂ ರೆಡಿ ಆಗಿರ್ತಾರೆ, ಹೇಗೆ ಬೇಕಾದರೂ ರೆಡಿ ಇರ್ತಾರೆ. ಇವರಲ್ಲಿ ಸಣ್ಣದಾಗಿರ್ತಕ್ಕಂಥ ಪ್ರಮಾಣದಲ್ಲಿ ದುಡ್ಡನ್ನು ದುಡಿತಾ ಇರ್ತಾರೆ, ಹಾಗೇ ಮೇಲ್ಪಟ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಮಾಡಿಬಿಡ್ತಾರೆ. ಹುಡುಗಿರಾಗಿದ್ದ ಪಕ್ಷದಲ್ಲಿ ಏನು ಮಾಡ್ತಾರೆ, ಕೆಲವರು ಲೀಕ್ ಔಟ್ ಎಲ್ಲೆಲ್ಲ ಆಗ್ತಾ ಇರುತ್ತೆ ಆ ಜಾಗದಲ್ಲಿ ಇರ್ತಾರೆ. ಅಂದ್ರೆ ಸಾಧಾರಣವಾಗಿ ಇವನ ಹತ್ರ ಯಾವ್ದಾದ್ರು ಬಿಸ್ನೆಸ್ ಇದೆಯಾ, ಹೇಳಪ್ಪ ಚೆನ್ನಾಗಿದೆ, ಏನು ಗೊತ್ತಿಲ್ಲದೆ ಇರ್ತಾರೆ. ಹುಡುಗರು ಆ ಥರ ಮಾಡಕ್ಕೆ ಅವಕಾಶವಿರಲ್ಲ, ಸಾಧಾರಣವಾಗಿ ಅವ್ರ ಕೊಲೀಗ್ಸ್ ಹತ್ರ ಮಾಡಕ್ಕೆ ಅವಕಾಶ ಇರಲ್ಲ. ಆದರೆ ಹುಡುಗಿರು ಮೆತ್ತೆ ಹುಡುಗರ ಹತ್ರನೋ ಅಥವಾ ಇನ್ನೊಬ್ಬಳ ಹತ್ರನೋ ಏನು ಗೊತ್ತಿಲ್ಲದೆ ಸೈಲೆಂಟ್ ಆಗಿ ಕೂತಿರ್ತಾರೆ. ಇವರು ಪ್ರಾಜೆಕ್ಟ್ ಮುಗಿಸೋಷ್ಟರಲ್ಲಿ ಅವ್ರು ಪ್ರಾಜೆಕ್ಟ್ ಮುಗಿಸ್ಬಿಡ್ತಾರೆ, ದುಡ್ಡನ್ನು ಸಂಪಾದನೆ ಮಾಡ್ಬಿಡ್ತಾರೆ. 2 ರೂಪಾಯಿ, ಈಗ ಫಾರ್ ಎಕ್ಸಾಂಪಲ್ ಸೀರೆ ಬಿಸ್ನೆಸ್ ಮಾಡ್ತಾ ಅಂದ್ಕೊಳ್ಳಿ, ಎಲ್ಲೋ ಒಂದು 10 ರೂಪಾಯಿ ಇಸ್ಕೊಂಡ್ಬಂದಿರೋದು 100 ರೂಪಾಯಿಗೆ ಮಾರ್ತಾರೆ. ಚಕ್ಲಿ ಕೋಳ್ಬಳೆ ಮಾಡಬೇಕು, ಸರಿ 2 ರೂಪಾಯಿ 3 ಇಸ್ಕೊಂಬರೋದು ಫಸ್ಟ್ ಕ್ಲಾಸ್ ಆಗಿ ಮಾಡ್ಬಿಡೋದು. ಬಹಳ ಬಿಸ್ನೆಸ್. ಅಂದ್ರೆ ಒಳ್ಳೆ ಚಿಕ್ಕ ವಯಸ್ಸಿಂದ ಅಂತಲ್ಲ, ದೊಡ್ಡವರಾದ್ಮೇಲೂ ನನ್ನ ಹೆಂಡತಿ ಒಳ್ಳೆ ದುಡಿತಾಳ್ರಿ, ಅವಾಗ ದುಡ್ಡು ಸೇರಿಸಿರ್ತಾಳೆ. ಕೆಲವರು ನೋಡಿ ಅಡಿಗೆ ಮನೆಯಲ್ಲಿ ಪಾತ್ರೆಗಳಲ್ಲಿ ಹಾಕಿರ್ತಾರೆ ದುಡ್ಡನ್ನ. ಈ ಪುಷ್ಯ ನಕ್ಷತ್ರದವರು ಸಾಧಾರಣವಾಗಿ ಹೆಣ್ಮಕ್ಳಾಗೆ. ಹುಡುಗರಾಗಿದ್ದ ಪಕ್ಷದಲ್ಲಿ ಚಿಕ್ಕ ಹುಡುಗರು ಎಜುಕೇಶನ್ ಓದೋ ಟೈಮಲ್ಲಿ ಆದ್ರೂ ಸೇವಿಂಗ್ಸ್ ಅಂದ್ರೆ ಯಾವ್ದಾದ್ರು ಉಂಡಿಗಳು ಇಟ್ಕೊಂಡಿರ್ತಾರೆ, ಇಂಥದೆಲ್ಲ ಇರುತ್ತೆ. ಆದರೆ ಇವ್ರಿಗೆ ಒಂದು ದುರಭ್ಯಾಸ ಇರುತ್ತೆ. ಏನ ದುರಭ್ಯಾಸ? ಮೊದಲು ಶಿವಂ ವಾಸ್ತುನಲ್ಲಿರ್ತಕ್ಕಂಥ ಅನುಗ್ರಹ, ಶಿವಪಾತ್ಮನಾಗಿರ್ತಕ್ಕಂಥ ದಕ್ಷಿಣಾಮೂರ್ತಿನ ಸ್ವಾಗತಿಸೋಣ. ತದನಂತರ ಮಹಾವಿಷ್ಣು ಸಹಸ್ರನಾಮದ ಅನುಗ್ರಹವನ್ನು ಪಡೆಯತಕ್ಕಂಥ ವಿಷ್ಣುವನ್ನು ಸ್ವಾಗತಿಸೋಣ. ಯಾಕೆ ಶಿವಂ ವಾಸ್ತು ಅಂದ್ರೆ ಅವನಲ್ಲಿ ವಾಸ್ತುತ್ವ, ಅವನ ಮನೆನೂ ಹಾಗೆ ಇರುತ್ತೆ. ಈ ಪುಷ್ಯ ನಕ್ಷತ್ರದವರಿಗೆ ಮನೆನೇ ಹಾಗಿರುತ್ತೆ ಶಿವಂ ವಾಸ್ತುವಲ್ಲಿ. ಇವನಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದಲ್ಲದೆ ಇವನಿಗೆ ವಿಷ್ಣು ಪ್ರಿಯನಾಗಿರ್ತಾನೆ. ಪುಷ್ಯ ನಕ್ಷತ್ರದವನು ವಿಷ್ಣು ಪ್ರಿಯನಾಗಿರ್ತಾನೆ. ಸೊ ಇಬ್ಬರನ್ನು ಸ್ವಾಗತಿಸ್ಬಿಡೋಣ, ತದನಂತರ ಏನು ಎತ್ತ ಅಂತ ನೋಡೋಣ. ಬನ್ನಿ ವೀಕ್ಷಕರೇ. ಬಹಳ ಸಂತೋಷ ವೀಕ್ಷಕರೇ. ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪುಷ್ಯ ನಕ್ಷತ್ರದವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಿಲೆ, ಅದು ಕಾಯಿಲೆ ಅಂತ ಹೇಳ್ಬೋದು ಅಥವಾ ಅವರಲ್ಲಿರ್ತಕ್ಕಂಥ ಬ್ಯಾಡ್ ಡೇಟ್ಸ್ ಅಂತ ಹೇಳ್ಬೋದು. ಇವರು ಯಾವ ಕಾಲಕ್ಕೂ ಕದಿಯೋ ಬುದ್ಧಿ, ಅಂದ್ರೆ ಏನನ್ನಾದ್ರೂ ಕದಿಬೋದು. ಅಂದ್ರೆ ಇವತ್ತು ಒಂದು ದಿವಸ ಒಡವೆ ಕದೀತಾರೆ, ವಾಚ್ ಕದೀತಾರೆ, ಆ ಥರದ್ದಲ್ಲ, ಕದಿಯೋ ಬುದ್ಧಿ. ಆ ಕದಿಯೋ ಬುದ್ಧಿ ಅನ್ನೋದು ಚಿಕ್ಕ ವಯಸ್ಸಿಂದ ಇರುತ್ತೆ. ಯಾವಾದರೂ ಇವತ್ತು ಅಡುಗೆ ಮಾಡ್ತಿರ್ತಾರೆ, ಅಡುಗೆದು ಕದಿಯೋದು, ಸೀರೆಗಳು ಮಾಡ್ತಕ್ಕಂಥ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಕದಿಯೋದು, ಆ ಕದಿಯೋ ಬುದ್ಧಿ ಭಾಳ ಚೆನ್ನಾಗಿರುತ್ತೆ. ಇವರಲ್ಲಿ ಯಾವತ್ತು ತಿಳ್ಕೊಳ್ಳಿ, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಇವರುಗಳು ವಾಸವಾಗಿರ್ತಾರೆ, ಅಥವಾ ಯಾವುದಾದ್ರು ಒಂದು ಬ್ಯಾಂಕ್ಗಳಲ್ಲಿ ಇರ್ತಾರೆ. ಇವತ್ತು ಪ್ರಮೋಷನ್, ಅವನು ಪ್ರಮೋಷನ್ ಮಾಡ್ತಾರೆ, ಹೇಗೆ ಗೊತ್ತಿಲ್ಲ, ನಾನು ಅದನ್ನು ಗಿಟಾಯಿಸ್ಬೇಕು, ಸರಿ ಅಲ್ಲಿ ಹೋಗಿ ಲಂಚ ಗಿಂಚ ಕೊಟ್ಟು ಇವನ ಹೆಸರನ್ನ ಕಿತ್ತಾಕ್ಸಿ ನಾನು ಅದನ್ನು ಕದ್ಬಿಡ್ಬೇಕು, ನನಗೆ ಪ್ರಮೋಷನ್ ಬರಬೇಕು, ಆ ಥರ ಮಾಡಿಸ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ. ಇವತ್ತಿನ ದಿವಸ ಸಂಗೀತ ವಿದ್ವಾಂಸರು ಎಷ್ಟೋ ಜನ ಇನ್ನೊಬ್ಬರನ್ನ ಸಾಯಿಸ್ಬಿಟ್ಟಿರತಕ್ಕಂಥವ್ರು ಇದ್ದಾರೆ. ಇವತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿರು ಸನ್ಯಾಸಿಗಳಾಗಿರ್ತಕ್ಕಂಥ ಅವಕಾಶಗಳಲ್ಲಿ ದೊಡ್ಡ ಗಣ್ಯ ವ್ಯಕ್ತಿ ಸನ್ಯಾಸಿ ಆಗಿರ್ತಾನೆ, ದುಡ್ಡುಗೋಸ್ಕರ ಸನ್ಯಾಸಿ ಆಗಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ, ಮಠಾಧಿಪತಿಗಳಾಗಿದ್ದಾರೆ. ಇನ್ನೊಂದು ಎಷ್ಟೋ ಜನ ತಮ್ಮ ಒಂದು ಸನೆಗಿಂತ ಇನ್ನೊಬ್ಬನ ಬರಬಾರ್ದು ಅಂತ ಮುಗಿಸಿರೋ ಸಂಗೀತಗಾರರು ಇದ್ದಾರೆ. ಪುಷ್ಯ ನಕ್ಷತ್ರದಲ್ಲಿ ಅಂತ ಒಂದು ದೊಡ್ಡ ಸಂಗೀತಗಾರರು, ಅವ್ರ ಹೆಸರೆಲ್ಲ ಬೇಡ, ಆದ್ರೂ ಗೊತ್ತಿರ್ತಕ್ಕಂಥ ವಿಚಾರ. ಉತ್ತರ ಭಾರತದಲ್ಲಿ ಗೊತ್ತಿರ್ತಕ್ಕಂಥವ್ರು, ದಕ್ಷಿಣದಲ್ಲಿ ಗೊತ್ತಿರ್ತಕ್ಕಂಥವ್ರು, ನಮ್ಮಷ್ಟು ದೊಡ್ಡ ಸಿಂಗರ್ಸ್ ಇಡೀ ಜಗತ್ತಲ್ಲಿ ಬರಬಾರ್ದು, ನಾವೇ ರೂಲಿಂಗ್ ಆಗಿರಬೇಕು ಅಂತ ಮಾಡ್ಕೊಂಡು ಬಂದಿದ್ದವರು. ಪ್ಲಸ್ ಯಾವುದಾದ್ರು ಒಂದು ಸಿನಿಮಾಗಳಲ್ಲಿ ನೀನು ಅವ್ನು ತೊಗೊಂಡ್ರೆ ನಾನು ಹಾಡಲ್ಲ ನೋಡು, ಯಾಕಂದ್ರೆ ಇವನಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ನಾನು ಹಾಡೋದೇ ಇಲ್ಲ, ಅವನ್ನ ನೀನು ನಿಲ್ಲಿಸು ಮುಗಿಸ್ತೀನಿ. ಇಲ್ಲ ಫಿಲಮ್ ಸ್ಟಾರ್ಸಲ್ಲಿ ಇವರಲ್ಲಿ ಆ ಒಂದು ಲೋಪದೋಷಗಳು ಏನು ಅಂದರೆ, ಅವನು ನನಗಿಂತ ಚೆನ್ನಾಗಿ ಕಾಣಬಾರ್ದು, ಗೊತ್ತಿಲ್ಲ ಅದೇನು ಮಾಡ್ತೀಯೋ ಸೀನ್ ಕದ್ರಸೋ, ಇಲ್ಲ ನನ್ನ ಮಗನ ಬೇಕಾಗಿಲ್ಲ, ಸರಿ ಪಾಪ ಡೈರೆಕ್ಟ್ರು ಹಿಂಗೆ ಹೆಗಲ್ ಮೇಲೆ ದೊಡ್ಡ ಗಣ್ಯ ವ್ಯಕ್ತಿ ರೀ, ಭಾಳ ದೊಡ್ಡ ಗಣ್ಯ ವ್ಯಕ್ತಿ ಇರಲಿ, ನಾವೇ ಖುದ್ದಾಗಿ ನೋಡಿರೋದು ಹೆಗಲ್ ಮೇಲೆ ಕೈ ಹಾಕೊಂಡು ನೀನು ನೆಕ್ಸ್ಟ್ ಸೀನ್ ಮಾಡಪ್ಪ ಯೋಚನೆಯಲ್ಲಿ ಕೂತಿರು,
ನಾನು ಆಮೇಲೆ ಮಾಡಿಸ್ತೀನಿ. ಪಾಪ ಅವ್ನು ಬೆಳಗಿನ ಸಾಯಂಕಾಲ ಕೂತಾ ಇದ್ದ, ಸೀನೆ ಮುಗಿದೋಗಿದೆ. ಯಾತಕ್ಕೆ ಅಂದರೆ ಇವನು ಹೀರೋ ಆಗಿದ್ನಲ್ಲ, ಇವನು ಎಷ್ಟೋ ಚಿತ್ರಗಳು ಮಾಡ್ಬಿಟ್ಟಿದ್ದಾನೆ, ಆದರೂ ಸಹ ಅವನ ಕಣ್ಣು ಮುಂದೆ ಇವನು ಚೆನ್ನಾಗಿ ಕಾಣ್ಬಿಟ್ನಲ್ಲ, ಅವನು ಬರ್ಕೊಡ್ದು. ಅವ್ನು ಪಾಪ ಒಂದೇ ಡೈಲಾಗು, ಇವನು ಇಡೀ ಜಗತ್ತಲ್ಲೇ ವಿಶೇಷವಾಗಿ ಪಾಪ ಅವನು ಕೊನೆಗೂ ಏನು ಮಾಡಿದ್ದಾನೆ, ಇವತ್ತಿನ ದಿವಸ ವಿಶೇಷವಾಗಿ ಒಂದು ಒಳ್ಳೆ ಕಂಪನಿನಲ್ಲಿ ಇವತ್ತು ಜನರಲ್ ಮ್ಯಾನೇಜರ್ ಆಗಿದ್ದಾನೆ. ಯಾಕೆಂದರೆ ಆವತ್ತು ತಪ್ಪೋಗಿರ್ಬೋದು, ಆದರೆ ನಕ್ಷತ್ರ ಎಲ್ಲಿ ಎತ್ಕೊಂಡೋಯ್ತು ಯಶಸ್ಸು ಕೀರ್ತಿ. ಅಂದರೆ ಕೆಟ್ಟು ಬದುಕೋರು ಜಾಸ್ತಿ ಜನ ಆಗ್ತಾರೆ, ಯೋಚನೆ ಮಾಡಬೇಡಿ, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಜನರಲ್ ಮ್ಯಾನೇಜರ್ ಆಗಿದ್ದಾನೆ. ಅದಕ್ಕೆ ಇಂಥವ್ರಿಗೆ ಏನು ಅಂದರೆ ಸ್ವಲ್ಪ ಮಟ್ಟಿಗೆ ಎಲ್ಲಾದರೂ ಬಿದ್ದರೆ, ಎಲ್ಲೋ ಜೀವನದಲ್ಲಿ ಬಿದ್ದು ಹೋದ್ವಲ್ಲ, ಕುಸ್ತೋದ್ವಲ್ಲ, ನಮಗೆ ಸರಿಪಡಿಸಲ್ಲ ಅಂಥೇಳಿ ಇದನ್ನೆಲ್ಲ ಯೋಚನೆ ಮಾಡ್ತಕ್ಕಂಥ ಈ ಪುಷ್ಯ ನಕ್ಷತ್ರ 4ನೇ ಪಾದದವ್ರಿಗೆ ವ್ಯವಸ್ಥೆ. ಇವರಲ್ಲಿ ಅವ್ಯವಸ್ಥೆ ಅಂದರೆ ಮನೆ ವಾಸ್ತುಗಳು ಚೆನ್ನಾಗಿರೋದು ಸಿಗಲ್ಲ, ಇಲ್ಲ ಅವ್ರು ಇನ್ವೆಸ್ಟ್ ಮಾಡಿರೋ ಜಾಗಗಳು ಚೆನ್ನಾಗಿ ಸಿಗಲ್ಲ, ಅಥವಾ ಇವರಲ್ಲಿ ಇರ್ತಕ್ಕಂಥದ್ದು ಗೊತ್ತೇ ಇಲ್ಲದೆ ಎಲ್ಲೋ ಲೋಪದೋಷ ಮಾಡ್ಕೊಂಡಿರೋದು ಅವತ್ತೇ ಎಫೆಕ್ಟ್ ಕೊಡುತ್ತೆ. ಅಂದರೆ ಇವರಲ್ಲಿ ಏನು ಅಂದರೆ ಸ್ವಲ್ಪ ಮಟ್ಟಿಗೆ ಸ್ಕಿನ್ನು, ನಾನು ಮೊದಲೇ ಹೇಳಿದ್ದೇನೆ, ಪುಷ್ಯ ನಕ್ಷತ್ರ 1 2 3 4 ಸ್ಕಿನ್ನನ್ನು ನೋಡ್ಕೊಳ್ಳೇಬೇಕು, ಸೂರ್ಯಕಾಂತಿಯನ್ನು ಹೊಂದ್ಕೊಳ್ಳೇಬೇಕು. ಕರ್ಕಾಟಕ ರಾಶಿ ತಾಯಿ ಜೊತೆ ಇರಲೇಬೇಕು, ಅಂದರೆ ಬೆಳ್ಳಿನಲ್ಲೇ ಊಟ ಮಾಡಿ. ತಾಯಿ ಜೊತೆ ಅಂದರೆ ಯಾವತ್ತು ಅಮ್ಮನವ್ರನ್ನ, ತಾಯಿ ಚಂದ್ರ, ಅದಕ್ಕೆ ಅಮ್ಮನವ್ರ ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಾ ಇರಬೇಕು. ದುರ್ಗಾ ಪೂಜೆಗಳನ್ನ ರಾವು ಕಾಲದಲ್ಲಿ ಮಾಡ್ಕೊತಾ ಇರಬೇಕು. ಇದೆಲ್ಲ ಪರಿಹಾರ ಸೂಕ್ತವಾಗಿರ್ತಕ್ಕಂಥದ್ದು. ಆದರೆ ವಿಶ್ವಾಸನಾಮದ ಈ ಶ್ಲೋಕ ಇವರಿಗೆಲ್ಲ ಸಹಾಯ ಮಾಡುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ. ಬನ್ನಿ ನೋಡೋಣ ಆ ಶ್ಲೋಕ ಏನು ಅಂತ. ಅಮೃತಾಂಶೋದ್ಭವೋ ಭಾನುಃ ಶಶಬಿಂದುಃ ಸುರೇಶ್ವರಃ ಔಷಧಂ ಜಗತಃ ಸೇತುಃ ಸತ್ಯಧರ್ಮ ಪರಾಕ್ರಮಃ. ಅಮೃತಾಂಶೋದ್ಭವೋ ಭಾನುಃ ಶಶಬಿಂದುಃ ಸುರೇಶ್ವರಃ ಔಷಧಂ ಜಗತಃ ಸೇತುಃ ಸತ್ಯಧರ್ಮ ಪರಾಕ್ರಮಃ. ಈ ವಿಶೇಷವಾಗಿರತಕ್ಕಂಥ ಸಂಖ್ಯೆನಲ್ಲಿ ತಾವೆಲ್ಲರೂ ಏನು ಅಂದರೆ ಪುಷ್ಯ ನಕ್ಷತ್ರದಿಗೆ ವಿಶೇಷವಾಗಿ ಕಾಮ ಅಂತ ಅಂದರೆ ಏನು ಅಂದರೆ ಹೆಂಡತಿಯರಿಗೆ ಇವರೆಲ್ಲ ಸ್ಯಾಡಿಸ್ಟ್ಗಳಾಗಿರ್ತಾರೆ. ಹೇಳ್ದಾಗ ಕೇಳ್ಕೊಂಡಿರ್ಬೇಕು, ಇವ್ರು ಹೇಳ್ದಾಗ ಅಡುಗೆ ಮಾಡಬೇಕು, ಇವ್ರು ಹೇಳ್ದಾಗ ಇರಬೇಕು. ಹೆಂಗಸರಿಗೆ ಅಕಸ್ಮಾತ್ ಆದರೆ ಗಂಡಸರು ಹೀಗೆ ಇರಬೇಕು, ನಾನು ಹೇಳ್ದಾಗ ದುಡ್ಡು ತಂದು ಕೊಡಬೇಕು, ನಾನು ಹೇಳಿದಾಗ ನೀನು ದುಡ್ಡನ್ನು ಇಂಥದ್ದು ತಂದು ಹಾಕ್ತಾ ಇರಬೇಕು, ನಾನು ಹೇಳಿದಾಗ ನನ್ನ ಕಾರ್ಯವನ್ನು ಇಂಥ ಸಮಯಕ್ಕೆ ಮಾಡೇಬೇಕು, ಇಲ್ದರೆ ನಿನ್ನನ್ನು ಬಾಳ್ಗೊಳಿಸಲ್ಲ. ಹೀಗೆ ಇಂಥ ಜೀವನಗಳು, ಈ ಹಠದ ಎಷ್ಟೋ ಸಂಸಾರಗಳು ಹಾಳಾಗೋಗಿದೆ. ದಯವಿಟ್ಟು ಹೇಳ್ತೀನಿ, ಹೆಂಗಸರಾಗಲಿ ಗಂಡಸರಾಗಲಿ ಯಾವುದು ಹಠಗಳನ್ನು ಮಾಡಬೇಡಿ. ಯಾಕೆಂದರೆ ಪುಷ್ಯ ನಕ್ಷತ್ರಕ್ಕೆ ಹಠ ಜಾಸ್ತಿ ಇರುತ್ತೆ, ಚಾಲೆಂಜ್ ಜಾಸ್ತಿ ಇರುತ್ತೆ. ಆ ಹಠವನ್ನು ಬಿಟ್ಟರೆ ನಿಮಗೆ ಪರಿಹಾರ ತಾನಾಗೇ ಸಿಗತ್ತೆ ಅಂತ ಮುಖಾಂತರ ಹೇಳ್ತಾ ಆ ಮಹಾವಿಷ್ಣು ಆಶೀರ್ವಾದವನ್ನು ಮಾಡಲಿ ಅಂತ ಮುಖಾಂತರ ತಿಳಿಸ್ತಾ ಇದೆ. ಗುರುಜಿ ಬಹಳ ಸೊಗಸಾಗಿನೇ ತಿಳಿಸ್ಕೊಡ್ತಾ ಇದ್ರಿ. ನಮ್ಮ ಪುಷ್ಯ ನಕ್ಷತ್ರದ 4ನೇ ಪಾದದವರಿಗೆ ಇರುವಂತಹ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಅಂಶಗಳು ಏನೇನು, ಎಲ್ಲಿ ತಿದ್ದುಪಡಿ ಮಾಡ್ಕೊಬೇಕು ಅಂತ ಹೇಳ್ತಿದ್ದಾರೆ.